ಸರ್, ಈಗ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಭೇಟಿ ಮಾಡಿದ್ದಾರೆ ಸರ್. ಇವತ್ತು ಸುರ್ಜೇವಾಲಾರನ್ನ ಭೇಟಿ ಮಾಡಿ ದೂರು ಕೊಡ್ತಾ ಇದ್ದಾರೆ. ನಿನ್ನೆನೂ ಕೂಡ ಕೆ.ಸಿ. ವೇಣುಗೋಪಾಲ್ನ ಭೇಟಿ ಮಾಡಿದ್ದಾರೆ. ಬೇರೆ ಸುದ್ದಿ ನಾನು ಕೇಳಬೇಡಿ, ನನ್ನ ಸುದ್ದಿ ಮಾತ್ರ ನಾನು ಹೇಳ್ತೀನಿ. ಹೈಕಮಾಂಡ್ ಭೇಟಿ ಅಂತ ಹೇಳ್ತಾ ಇರುವಂತೆ ಅವ್ರು ಏನೇನು ಮಾಡ್ತಾರೋ ಅವ್ರು ಇನ್ನೂ ನನಗೆ ಹೇಳಿಲ್ಲ. ಸದನದಲ್ಲಿ ಸರ್ ಪಾರ್ಲಿಮೆಂಟ್ ಅಲ್ಲಿ ಕೂಡ ಪ್ರಸ್ತಾಪ ಆಗಿದೆ. ಅದು ಖುಷಿ ವಿಚಾರ ಅನ್ನೋದು ಸಮಾಧಾನ ಆಗಿದೆ ಅನ್ನೋದು ಸತೀಶ್ ಜಾರಕಿಹೊಳಿ ಸಿಎಂ ಮಾತಾಡಬೇಕು. ಏನು ಈ ವಿಚಾರ ಸಿಎಂ ಅಷ್ಟೇ ಹೇಳಿದ್ದು, ಅದೇನೇ ಕಂಪ್ಲೇಂಟ್ ಕೊಟ್ಟಿಲ್ವಂತೆ, ಯಾವ ಕೊಡ್ತೀಯ ಅಂದ್ರು, ನಾಳೆ ಕೊಡ್ತಿದ್ರಿ ಅಂತ ಹೇಳಿದ್ರು ಅಷ್ಟೇ. ಇವತ್ತು ಕೊಡ್ತಾ ಇದ್ದೀನಿ. ನಿಮಗೂ ಅದೇ ಹೇಳ್ತೀನಿ, ಡೆಲ್ಲಿಗೆ ಹೋಗ್ತೀನಿ. 30ನೇ ತಾರೀಕು ಕಳಿಬೇಕು. ನನಗೇನಾಗಿದೆ, ನಾವು ಈ ಬ್ಯಾಂಕ್ಸು ಇವೆಲ್ಲ ಕಟ್ಕೊಂಡಿರೋದ್ರಿಂದ ಬ್ಯಾಂಕ್ಗಳಲ್ಲಿ ಮಾರ್ಚ್ 30th ಇಂಪಾರ್ಟೆಂಟ್ ಇರ್ತದೆ. ಅದಕ್ಕೋಸ್ಕರ ಎಲ್ಲೂ ಹೋಗೋಕ್ಕಾಗೋದಿಲ್ಲ. 30 ಕಳೆದ ಮೇಲೆ ಈಗಾಗಲೇ ಹೋಗಿದೆಯಲ್ಲ ಹೈಕಮಾಂಡ್ನವರು. ಈಗ ನಿನ್ನೆ ಅಲ್ಲಪ್ಪ, ನಾನಿನ್ನೂ ಖುದ್ದು ಅವ್ರು ನಾನು ಕೇಳಿಲ್ಲ, ಹೇಳಿಲ್ಲ. ಅವರು ಹೈಕಮಾಂಡ್ನವರೇ ಸ್ವಯಂ ಆಗಿ ಅವರೇ ಮಾಹಿತಿ ಕಲೆ ಹಾಕಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಸರ್, ಈಗ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಭೇಟಿ ಮಾಡಿದ್ದಾರೆ ಸರ್. ಇವತ್ತು ಸುರ್ಜೇವಾಲಾರನ್ನ ಭೇಟಿ ಮಾಡಿ ದೂರು ಕೊಡ್ತಾ ಇದ್ದಾರೆ. ನಿನ್ನೆನೂ ಕೂಡ ಕೆ.ಸಿ. ವೇಣುಗೋಪಾಲ್ನ ಭೇಟಿ ಮಾಡಿದ್ದಾರೆ. ಬೇರೆ ಸುದ್ದಿ ನಾನು ಕೇಳಬೇಡಿ, ನನ್ನ ಸುದ್ದಿ ಮಾತ್ರ ನಾನು ಹೇಳ್ತೀನಿ. ಹೈಕಮಾಂಡ್ ಭೇಟಿ ಅಂತ ಹೇಳ್ತಾ ಇರುವಂತೆ ಅವ್ರು ಏನೇನು ಮಾಡ್ತಾರೋ ಅವ್ರು ಇನ್ನೂ ನನಗೆ ಹೇಳಿಲ್ಲ. ಸದನದಲ್ಲಿ ಸರ್ ಪಾರ್ಲಿಮೆಂಟ್ ಅಲ್ಲಿ ಕೂಡ ಪ್ರಸ್ತಾಪ ಆಗಿದೆ. ಅದು ಖುಷಿ ವಿಚಾರ ಅನ್ನೋದು ಸಮಾಧಾನ ಆಗಿದೆ ಅನ್ನೋದು ಸತೀಶ್ ಜಾರಕಿಹೊಳಿ ಸಿಎಂ ಮಾತಾಡಬೇಕು. ಏನು ಈ ವಿಚಾರ ಸಿಎಂ ಅಷ್ಟೇ ಹೇಳಿದ್ದು, ಅದೇನೇ ಕಂಪ್ಲೇಂಟ್ ಕೊಟ್ಟಿಲ್ವಂತೆ, ಯಾವ ಕೊಡ್ತೀಯ ಅಂದ್ರು, ನಾಳೆ ಕೊಡ್ತಿದ್ರಿ ಅಂತ ಹೇಳಿದ್ರು ಅಷ್ಟೇ. ಇವತ್ತು ಕೊಡ್ತಾ ಇದ್ದೀನಿ. ನಿಮಗೂ ಅದೇ ಹೇಳ್ತೀನಿ, ಡೆಲ್ಲಿಗೆ ಹೋಗ್ತೀನಿ. 30ನೇ ತಾರೀಕು ಕಳಿಬೇಕು. ನನಗೇನಾಗಿದೆ, ನಾವು ಈ ಬ್ಯಾಂಕ್ಸು ಇವೆಲ್ಲ ಕಟ್ಕೊಂಡಿರೋದ್ರಿಂದ ಬ್ಯಾಂಕ್ಗಳಲ್ಲಿ ಮಾರ್ಚ್ 30th ಇಂಪಾರ್ಟೆಂಟ್ ಇರ್ತದೆ. ಅದಕ್ಕೋಸ್ಕರ ಎಲ್ಲೂ ಹೋಗೋಕ್ಕಾಗೋದಿಲ್ಲ. 30 ಕಳೆದ ಮೇಲೆ ಈಗಾಗಲೇ ಹೋಗಿದೆಯಲ್ಲ ಹೈಕಮಾಂಡ್ನವರು. ಈಗ ನಿನ್ನೆ ಅಲ್ಲಪ್ಪ, ನಾನಿನ್ನೂ ಖುದ್ದು ಅವ್ರು ನಾನು ಕೇಳಿಲ್ಲ, ಹೇಳಿಲ್ಲ. ಅವರು ಹೈಕಮಾಂಡ್ನವರೇ ಸ್ವಯಂ ಆಗಿ ಅವರೇ ಮಾಹಿತಿ ಕಲೆ ಹಾಕಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಸರ್, ಈಗ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಭೇಟಿ ಮಾಡಿದ್ದಾರೆ ಸರ್. ಇವತ್ತು ಸುರ್ಜೇವಾಲಾರನ್ನ ಭೇಟಿ ಮಾಡಿ ದೂರು ಕೊಡ್ತಾ ಇದ್ದಾರೆ. ನಿನ್ನೆನೂ ಕೂಡ ಕೆ.ಸಿ. ವೇಣುಗೋಪಾಲ್ನ ಭೇಟಿ ಮಾಡಿದ್ದಾರೆ. ಬೇರೆ ಸುದ್ದಿ ನಾನು ಕೇಳಬೇಡಿ, ನನ್ನ ಸುದ್ದಿ ಮಾತ್ರ ನಾನು ಹೇಳ್ತೀನಿ. ಹೈಕಮಾಂಡ್ ಭೇಟಿ ಅಂತ ಹೇಳ್ತಾ ಇರುವಂತೆ ಅವ್ರು ಏನೇನು ಮಾಡ್ತಾರೋ ಅವ್ರು ಇನ್ನೂ ನನಗೆ ಹೇಳಿಲ್ಲ. ಸದನದಲ್ಲಿ ಸರ್ ಪಾರ್ಲಿಮೆಂಟ್ ಅಲ್ಲಿ ಕೂಡ ಪ್ರಸ್ತಾಪ ಆಗಿದೆ. ಅದು ಖುಷಿ ವಿಚಾರ ಅನ್ನೋದು ಸಮಾಧಾನ ಆಗಿದೆ ಅನ್ನೋದು ಸತೀಶ್ ಜಾರಕಿಹೊಳಿ ಸಿಎಂ ಮಾತಾಡಬೇಕು. ಏನು ಈ ವಿಚಾರ ಸಿಎಂ ಅಷ್ಟೇ ಹೇಳಿದ್ದು, ಅದೇನೇ ಕಂಪ್ಲೇಂಟ್ ಕೊಟ್ಟಿಲ್ವಂತೆ, ಯಾವ ಕೊಡ್ತೀಯ ಅಂದ್ರು, ನಾಳೆ ಕೊಡ್ತಿದ್ರಿ ಅಂತ ಹೇಳಿದ್ರು ಅಷ್ಟೇ. ಇವತ್ತು ಕೊಡ್ತಾ ಇದ್ದೀನಿ. ನಿಮಗೂ ಅದೇ ಹೇಳ್ತೀನಿ, ಡೆಲ್ಲಿಗೆ ಹೋಗ್ತೀನಿ. 30ನೇ ತಾರೀಕು ಕಳಿಬೇಕು. ನನಗೇನಾಗಿದೆ, ನಾವು ಈ ಬ್ಯಾಂಕ್ಸು ಇವೆಲ್ಲ ಕಟ್ಕೊಂಡಿರೋದ್ರಿಂದ ಬ್ಯಾಂಕ್ಗಳಲ್ಲಿ ಮಾರ್ಚ್ 30th ಇಂಪಾರ್ಟೆಂಟ್ ಇರ್ತದೆ. ಅದಕ್ಕೋಸ್ಕರ ಎಲ್ಲೂ ಹೋಗೋಕ್ಕಾಗೋದಿಲ್ಲ. 30 ಕಳೆದ ಮೇಲೆ ಈಗಾಗಲೇ ಹೋಗಿದೆಯಲ್ಲ ಹೈಕಮಾಂಡ್ನವರು. ಈಗ ನಿನ್ನೆ ಅಲ್ಲಪ್ಪ, ನಾನಿನ್ನೂ ಖುದ್ದು ಅವ್ರು ನಾನು ಕೇಳಿಲ್ಲ, ಹೇಳಿಲ್ಲ. ಅವರು ಹೈಕಮಾಂಡ್ನವರೇ ಸ್ವಯಂ ಆಗಿ ಅವರೇ ಮಾಹಿತಿ ಕಲೆ ಹಾಕಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ.